ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತನ್ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ಚೈತನ್ಯದ ಒಂದು ಕುರಿತಾಗಿ, ಅಥವಾ ಅದಕ್ಕೆ ಸತ್ ಅಂತ ಶಾಸ್ತ್ರ ಹೇಳುತ್ತೆ, ಆನಂದ ಅಂತ ಹೇಳುತ್ತೆ, ಆತ್ಮ ಅಂತ ಹೇಳುತ್ತೆ, ಹೀಗೆ ಬೇರೆ ಬೇರೆ ಪದಗಳಿಂದ ಅದೇ ಒಂದು ವಸ್ತುವನ್ನು ತಿಳಿಸುತ್ತೆ. ಅಷ್ಟೇ ಅಲ್ಲ, ಶಾಸ್ತ್ರಗಳು ಹೇಳ್ತವೆ ಅದು ಯಾವ ರೀತಿಯಲ್ಲಿ ಇರುತ್ತೆ, ಅದರ ಸ್ವರೂಪ ಏನು ಅಂತಲೂ ಹೇಳ್ತವೆ. ಭಗವತ್ಪಾದವನ್ನು ಇಟ್ಟುಕೊಂಡು ನಮಗೆ ಅವರ ಸ್ತುತಿಗಳಲ್ಲಿ, ಸಣ್ಣ ಸಣ್ಣ ಪ್ರಕರಣ ಗ್ರಂಥಗಳಲ್ಲೂ ಕೂಡ ವಿಶೇಷವಾಗಿ ಮನವರಿಕೆಯನ್ನು ಮಾಡ್ತಾರೆ. 10 ಶ್ಲೋಕವುಳ್ಳ ಚಿಕ್ಕ ಒಂದು ಪ್ರಕರಣ ಗ್ರಂಥ ದಶಶ್ಲೋಕಿ, ಅಲ್ಲಿ ಭಗವತ್ಪಾದ ಏನು ಹೇಳಿದರು, ಈ ಚೈತನ್ಯ ವಸ್ತು ಅನ್ನೋದೇನಿದೆ ಇದು ಅತ್ಯಂತ ವ್ಯಾಪಕವಾದ್ದು. ಅಷ್ಟೇ ಅಲ್ಲ, ಎಲ್ಲರೂ ಇಷ್ಟಪಡುವಂಥದ್ದು. ಅದು ನಿಮಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಅದೇ ಉಪನಿಷತ್ತು ಹೇಳೋದೇ ಹೇಗೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತಲೇ ಉಪನಿಷತ್ತಿನ ಮಾತು. ಅದರ ಮೇಲೆ ಪ್ರಶ್ನೆಯಲ್ಲಿ ಬಂತು. ಅಷ್ಟೇ ಅಲ್ಲ, ಜೀವನದಲ್ಲಿ ನಾವು ನೋಡಿದರೂ ಕೂಡ ಪ್ರತಿಯೊಬ್ಬನೂ ಕೂಡ ಅದು ತನಗೋಸ್ಕರ ತಾನು ಎಲ್ಲವನ್ನು ಅಪೇಕ್ಷೆ ಪಡ್ತಾನೆ ಅಷ್ಟು ಹೊರತು ಅದಕ್ಕೆ ಸ್ವಲ್ಪವಾದರೂ ವ್ಯತ್ಯಾಸ ಬಂದಾಗ ಕಿತ್ತು ಬಿಸಾಕ್ತಾನೆ, ಒದ್ದು ಹೊರ ಹಾಕ್ತಾನೆ. ನಾನು ಅಂದರೆ ಯಾರು ಅನ್ನೋದು ಪ್ರಶ್ನೆ ಅಷ್ಟೇ. ಅದು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಬೇಕಾದ್ದು. ಅಂತೂ ಒಟ್ಟಿನಲ್ಲಿ ಅತ್ಯಂತ ಪ್ರಿಯವಾದಂಥದ್ದು, ನಾವು ಬಯಸ್ತಕ್ಕಂಥದ್ದು ಅಂಥ ವಸ್ತು ಅದು ಆ ವ್ಯಾಪಕವಾದಂಥ ಆತ್ಮವಸ್ತು. ಅಷ್ಟೇ ಅಲ್ಲ, ಅದು ಯಾವುದರಿಂದ ಅವರು ಹುಟ್ಟಿದ್ದೆ ಅಂತಂದರೆ ಅದು ಅಲ್ಲ, ಅದು ಸದಾ ಸರ್ವದಾ ಇರತಕ್ಕಂಥದ್ದು. ಅದು ಎಂದು ಯಾವುದರಿಂದಲೂ ಹುಟ್ಟಿದ್ದಲ್ಲ. ಹೋಗಲಿ, ಇನ್ನೊಂದು ಯಾವುದಾದ್ರೂ ಆಧಾರ ಆಶ್ರಯದಲ್ಲಿ ಅದಿದೆಯಾ ಅಂದರೆ ಅನನ್ಯಾಶ್ರಯತ್ವಾತ್ ಅಂತಂದರು. ಇಲ್ಲ, ಎಲ್ಲದಕ್ಕೂ ಆಶ್ರಯ ಅದಷ್ಟೇ ಹೊರತು ಅದು ಯಾವುದಕ್ಕೂ ಆಶ್ರಯವಾಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ವ್ಯಾಪಕವಾದ್ದು ಅಂದರೆ ಮತ್ತೆ ಪ್ರಶ್ನೆನೇ ಇಲ್ಲ ಅದರಲ್ಲಿ. ಯಾಕೆ ಅಂತಂದರೆ ವ್ಯಾಪಕ ಅಂತ ಹೇಳೋದೇ ನಾವು ಅದಕ್ಕೆ ಯಾವುದು ನಮ್ಮ ಅಳತೆಗೆ ಒಳಪಡುತ್ತೋ ಅದಕ್ಕೆ ನಾವು ವ್ಯಾಪಕ ಅಂತ ಹೇಳೋದಿಲ್ಲ. ಅದನ್ನು ಮೀರಿದಾಗಲೇ ವ್ಯಾಪಕ ಅಂತ ಹೇಳೋದು. ಅಂಥದ್ದಾದ್ದರಿಂದ ಅಪಿ ವ್ಯಾಪಕತ್ವಾತ್ ಇದು ಭಗವತ್ಪಾದರು ಆ ಪ್ರಕರಣ ಗ್ರಂಥದಲ್ಲಿ ದಶಶ್ಲೋಕಿಯಲ್ಲಿ ಹೇಳತಕ್ಕಂಥದ್ದು. ಆಮೇಲೆ ಹಿತತ್ವ ಪ್ರಯೋಗಾತ್, ಅತ್ಯಂತ ಪ್ರಿಯವಾದ್ದಿದು. ಸ್ವತಃ ಸಿದ್ಧ ಭಾವಾದನನ್ಯಾಶ್ರಯತ್ವಾತ್ ಅಂತಂದರು. ಆಮೇಲೆ 3ನೇ ಪಂಕ್ತಿಯಲ್ಲಿ ಹೇಳಿದರು, ಹಾಗಾದರೆ ಮತ್ತೆ ಈ ಕಾಣುವಂಥ ಜಗತ್ತು ಇದೆಲ್ಲ ಏನಿದು ಅಂದರೆ ಸಮಸ್ತಂ ತದನ್ಯತ್ ಅಂತಂದರು. ಆ ಚೇತನ ವಸ್ತುವನ್ನು ಒಂದು ಬಿಟ್ಟು ವ್ಯಾಪಕವಾದಂಥ ಸಚ್ಚಿದಾನಂದ ಸ್ವರೂಪವನ್ನು ಬಿಟ್ಟರೆ ನಿನಗೆ ಕಾಣುವಂಥದ್ದು ಇದು ಇಡೀ ಪ್ರಪಂಚ ಅಂತ ನೀನು ಮೇಲೆ ಕೆಳಗೆ ಎಲ್ಲ ಕಣ್ಣು ಮಾಡಿ ನೋಡಿ ಕೈಯೆಲ್ಲ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ತುಚ್ಛಮೇತತ್ ಅಂತಂದರು. ಜಗತ್ತುಚ್ಛಮೇತತ್ ಸಮಸ್ತಂ ತದನ್ಯತ್ ಅಂತಂದರು. ಶಾಶ್ವತವಾಗಿ ಸದಾ ಇರತಕ್ಕಂಥ ವಸ್ತು ಒಂದೇ ಅಂತಂದ ಮೇಲೆ ಮತ್ತೆ ಉಳಿದಿದ್ದೆಲ್ಲ ತೋರುವಂಥದ್ದು ಅನ್ನೋದು ಸಂದೇಹಕ್ಕೆ ಅವಕಾಶವೇ ಇಲ್ಲ. ಅಷ್ಟು ಆದರೂ ಕೂಡ ನಾವು ಇಂದ್ರಿಯಗಳ ಹಿಂದೆ ಹೋಗೋದರಿಂದ, ಅಲ್ಲಿ ಮೋಸ ಹೋಗೋದರಿಂದ ನಮಗೆ ಇದನ್ನು ಮತ್ತೆ ಹೇಳಬೇಕಾಗುತ್ತೆ. ಅದಕ್ಕಾಗಿ ಭಗವತ್ಪಾದನ್ನು ಹೇಳಿದರು, ತದೇಕೋ ವಶಿಷ್ಠ ಶಿವ ಕೇವಲೋಹಂ ಅಂದರು. ಆ ಉಳ್ಕೊಳ್ಳೋದು ಅದು ಒಂದೇ, ಆ ವ್ಯಾಪಕವಾದಂಥ ಅನನ್ಯವಾದಂಥ ವಸ್ತು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅತಿ ಸಂಕ್ಷಿಪ್ತವಾಗಿ ಉಪನಿಷತ್ತಿನ ಸಾರವನ್ನು
ನಮಗೆ ಈ ಶ್ಲೋಕದಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಭಗವತ್ಪಾದರು. ಇಷ್ಟು ಹೇಳಿದಾಗ ನಮಗೆ ಅಷ್ಟು ಮನಸ್ಸಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಒಂದು ಬರುತ್ತೆ ವಿಚಾರ. ಅದಕ್ಕಾಗಿ ಏನು ಮಾಡಿದರು, ಎಲ್ಲ ಸಂದರ್ಭದಲ್ಲಿ ಕೂಡ ಸರಳವಾಗಿ ನಮಗೆ ತಿಳಿಸೋ ದೃಷ್ಟಿಯಿಂದ ಶಾಸ್ತ್ರಕಾರರು ಅಷ್ಟೇ, ಜ್ಞಾನಿಗಳು ಅಷ್ಟೇ ಸಾಕಷ್ಟು ಉದಾಹರಣೆಗಳನ್ನು ನಮ್ಮ ಮುಂದಕ್ಕಿಟ್ಟರು. ಉದಾಹರಣೆಗೆ ಭಗವದ್ಗೀತೆ, ಅವನು ತ್ರಿಲೋಕವನ್ನು ಜಯಿಸಿದಂಥ ಮಹಾಪರಾಕ್ರಮಿ, ಸವ್ಯಸಾಚಿ, ಅಯ್ಯೋ ಬಿರುದುಗಳೇ ಬಿರುದುಗಳು. ಆದರೆ ಕೊನೆಗೂ ಕೈಕಾಲು ನಡೆದಿತ್ತು, ಧನಸ್ಸು ಬಿತ್ತು, ಗೋಳೈಕೊಂಡ. ಕಾರಣ ಏನು ಅಂದರೆ, ಇಲ್ಲ ಇವರೆಲ್ಲ ನಮ್ಮವರು, ಅವ್ರು ನಾನು ಕೊಂದರೆ ಹೇಗೆ, ಅಥವಾ ಅವರಿಂದ ನಾನು ಸತ್ತರೆ ಹೇಗೆ, ಹೀಗೆಲ್ಲ ಅರ್ಜುನನ ಕಥೆ ನಮಗೆಲ್ಲ ಗೊತ್ತೇ ಇದೆ. ಆಗ ಭಗವತ್ಪಾದರು ಅವನಿಗೆ ಚೆನ್ನಾಗಿ ಅರಿವನ್ನು ಮೂಡಿಸಿದರು. ಅದೊಂದು ನಿಮಿತ್ತವಾಗಿ ಅಂದರು ಭಗವತ್ಪಾದರು. ಅಷ್ಟೇ ಅಲ್ಲ, ಶ್ರೀಮದ್ ಭಾಗವತವೇ ಮೊದಲಾದಂಥ ಗ್ರಂಥಗಳಲ್ಲಿ ಕೂಡ ಇದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನಾನೀಗ ಘಟನೆಯನ್ನು ಹೇಳ್ತೇನೆ. ಈ ಕೃಷ್ಣನಿಗೆ ವಿರೋಧಿಗಳು ಒಬ್ಬರಲ್ಲ ಎರಡಲ್ಲ, ಅಸಂಖ್ಯ ವಿರೋಧಿಗಳು ಇರಲೇಬೇಕಲ್ಲ, ಸಂದೇಹವೇ ಇಲ್ಲ ಅದರಲ್ಲಿ. ಅಂಥವರ ಪೈಕಿ ಒಬ್ಬ ಶಾಲ್ವ ಅನ್ನತಕ್ಕಂಥ ಒಬ್ಬ, ಇವ ಸೌಭ ದೇಶದ ರಾಜನಂತೆ. ಅವನಿಗೆ ಕೃಷ್ಣ ವಿರೋಧಾದಿ ಯಾಕೆ ಅಂತಂದರೆ, ಅವನ ಬಹಳ ಕೇವಲ ಸ್ನೇಹಿತ, ಅತ್ಯಂತ ಯೋಗ್ಯನಾದಂಥವ ಶಿಶುಪಾಲ. ಆ ಶಿಶುಪಾಲನನ್ನು ನೆಲಕ್ಕೆ ಉರುಳಿಸಿದನ ಪರಮಾತ್ಮ. ಆಗ ಪರಮಾತ್ಮನ ವಿರುದ್ಧ ಇವನಿಗೆ ಶತ್ರುತ್ವ ಉಂಟಾಯಿತು. ಸರಿ, ಇವ ಹೊಂಚಾಗ್ತಾ ಇದ್ದ, ಕೃಷ್ಣನನ್ನು ಹೇಗಾದರೂ ನಾಶ ಮಾಡಲೇಬೇಕು ಅಂತ ನಾನಾ ವಿಧವಾದ ಇವ ಮಹಾ ಮಾಯಾವಿಮ. ಈ ಶಾಲ್ವ ಶಿಶುಪಾಲ ಆದರೆ ನೇರ ಅಂತ ಸವಾಲು ಹಾಕಿದ ವ್ಯಕ್ತಿ. ಇವ ಹಾಗಲ್ಲ, ಇವ ಮಾಯಾವಿಮ, ಶುದ್ಧ ಮಾಯಾವಿ. ಅನೇಕ ಯೋಚನೆಗಳನ್ನು ಮಾಡಿದ. ಅದರಲ್ಲಿ ಒಂದು ಯೋಚನೆಯನ್ನು ಮಾಡಿದ, ನೋಡೋಣ ಇವನನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅನ್ನೋ ಸಂಕಲ್ಪ ಮಾಡಿದ ಮೇಲೆ ಇದೊಂದು ಉಪಾಯ ನೋಡೋಣ ಅಂತ ತನ್ನ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಟ್ಟು ಶ್ರೀಕೃಷ್ಣ ಇದ್ದಲ್ಲಿಗೆ ಬಂದಾಗ ಹೇಗೆ ಬಂದ ಅಂದರೆ, ಒಂದು ಮಾಯಾ ವಸುದೇವನನ್ನು ಕೈಯಲ್ಲಿ ಹಿಡ್ಕೊಂಡು ಬಂದ, ದರ ಇಳ್ಕೊಂಡು ಬಂದ. ಕೃಷ್ಣನ ಮುಂದೆ, ನೋಡು ನಿನಗೆ ಬಹಳ ವಿಶ್ವಾಸ ನಿನ್ನ ಅಪ್ಪನ ಮೇಲೆ, ಹೌದು ತಾನೆ, ಈಗ ನೋಡಿ ಏನು ಮಾಡ್ತೇನೆ ಅಂತ ನೋಡು ಅಂತ ಅವನ ಮುಂದೆ ಕತ್ತು ತೆಗೆದೇ ಬಿಟ್ಟ. ವಸುದೇವನ ಕತ್ತನ್ನು ಕತ್ತರಿಸೇ ಬಿಟ್ಟ ಶಾಲ್ವ. ಭಾಗವತ ಹೇಳುತ್ತೆ, ಪರೀಕ್ಷಿತನಿಗೆ ಶುಕರ್ ಹೇಳುತ್ತಾರೆ, ಪರೀಕ್ಷಿತ, ಲೋಕೋತ್ತರನಾಗಿರತಕ್ಕಂಥ ಶ್ರೀಕೃಷ್ಣ ಅವನಿಗಿಂತ ದೊಡ್ಡ ಮಾಯಾವಿ ಅನ್ನೋದ್ರಲ್ಲಿ ಏನು ಸಂದೇಹವೇ ಇಲ್ಲ. ಆದರೂ ಕೂಡ ಒಂದು ಕ್ಷಣ ಶ್ರೀಕೃಷ್ಣ ವಿಚಲಿತನಾಗಿಬಿಟ್ನಂತೆ. ಆ ತಂದೆಯ ಒಂದು ಮರಣವನ್ನು ನೋಡಿದ್ನಲ್ಲ ನೇರ, ಆಗ ಸ್ವಲ್ಪ ಮನಸ್ಸು ವಿಚಲಿತವಾಯಿತಂತೆ. ಆದರೆ ಆ ವಿಚಲಿತವಾದ್ದಕ್ಕೆ ಕಾರಣ ಏನು ಅಂತ ಶುಕ ಮಹರ್ಷಿಗಳು ಹೇಳ್ತಾರೆ. ಅದೇ ನಮ್ಮ ಹಾಗಲ್ಲ, ಕೃಷ್ಣನ ಆ ಒಂದು ಮನಸ್ಸು ವಿಚಲಿತವಾಗುವುದಕ್ಕೆ ಹಾಗೆ ಅಂತ ನಮಗೆ ಶಿಕ್ಷಣವನ್ನು ಕೊಡಬೇಕಾದಿದ್ದರಿಂದ, ಸಾಕ್ಷಾತ್ ತಂದೆ ಆದ್ದರಿಂದ ಒಂದು ಕ್ಷಣ ಯೋಚನೆ ಮಾಡಿದ ಅಷ್ಟೆ. ಯಾಕೆ ಅಂತಂದರೆ, ಪರೀಕ್ಷಿತನಿಗೆ ಹೇಳ್ತಾರೆ ಶುಕ ಮಹರ್ಷಿಗಳು, ಕ್ವ ಶೋಕಮೋಹೋ ಸ್ನೇಹೋ ವಾ ಭಯಂ ವಾಯೇ. ಹೇಗೆ ಸಾಧ್ಯ? ಕೃಷ್ಣನಿಗೆ ಶೋಕವಾದರೂ, ತಂದೆ ಸತ್ತ ಅಂತ ಕೃಷ್ಣನಿಗೆ ಶೋಕ ಅಂತೆ. ಆಹಾ, ಚೆನ್ನಾಗಿದೆ ಇದು. ಹೋಗಲಿ, ತಂದೆ ಅನ್ನೋ ಮೋಹ ಆದರೂ ಇದೆಯೇ ಅವನಿಗೆ ಅಂದರೆ, ಎಲ್ಲಿ ಅಂತಾರೆ ಶುಕ ಮಹರ್ಷಿಗಳು, ಎಲ್ಲಿ ಅವನಿಗೆ ಮೋಹ? ಸ್ನೇಹ ಇದೆಯಾ ಅಂದರೆ ಸ್ನೇಹವೂ ಇಲ್ಲ. ಹೋಗಲಿ, ಭಯ ಇದೆಯಾ ಅಂದರೆ ಭಯವೂ ಇಲ್ಲ. ಮತ್ತು ಅಂತ ಬೆರಳಿಟ್ರು ಜನ. ಅದಕ್ಕೆ ಶುಕರಂದರು, ಇದೆಲ್ಲ ಇರೋದು ಅಜ್ಞಸಂಭವಾ. ಈ ಶೋಕ, ಈ ಮೋಹ, ಈ ಭಯ, ಈ ಸ್ನೇಹ, ಇದೆಲ್ಲ ಅವಿದ್ಯೆ, ಅಜ್ಞಾನ. ಕೃಷ್ಣನಿಗೆ ಎಲ್ಲಿ ಬಂತು? ಹಾಗಾಗಿ ಅವನಿಗೆ ಅದರ ಪ್ರಶ್ನೆನೇ ಇಲ್ಲ, ಬರುವಂತಹದ್ದಿಲ್ಲ. ಇದೆಲ್ಲ ಅಜ್ಞಾನಿಗಳಿಗೆ ಬರತಕ್ಕಂಥದ್ದು. ಯಾಕಿಲ್ಲ ಕೃಷ್ಣನಿಗೆ? ಈಗ ದಶಶ್ಲೋಕಿಯನ್ನು ನೀವು ನೆನಪು ಮಾಡಿ.
ನಾನು ಮತ್ತೆ ಉಲ್ಲೇಖ ಮಾಡ್ತೇನೆ ಇದನ್ನು. ಶಂಕರ ಭಗವತ್ಪಾದರ ಉಪದೇಶ ಆ ಭಾಗವತದಲ್ಲಿ ಆಮೇಲೆ ಬಂದಂಥ ಗ್ರಂಥದಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಅಂತ ಶುಕಮಹರ್ಷಿ ಹೇಳ್ತಾರೆ. ಖಂಡಿತ ವಿಜ್ಞಾನ ಜ್ಞಾನೈಶ್ವರ್ಯಸ್ತು ಅಖಂಡಿತ ಅಂತಾರೆ. ಕೃಷ್ಣನ ಸ್ವರೂಪ ಏನು ಅಂದರೆ ಅದು ಖಂಡಿತ ಸ್ವರೂಪ ಅಲ್ಲ. ಅಂದರೆ ನಷ್ಟವನ್ನು ಹೊಂದತಕ್ಕಂಥ ಸ್ವರೂಪವೆಲ್ಲ ಅತಿ ಸೂಕ್ಷ್ಮವಾದಂಥ ವಸ್ತು. ಅದು ಅತಿ ಸೂಕ್ಷ್ಮವನ್ನು ನಷ್ಟ ಮಾಡೋದು ಹೇಗೆ ಸಾಧ್ಯವಿಲ್ಲ. ಅವಯವಗಳಿದ್ದರೆ ಮಾತ್ರ ನಷ್ಟವಾಗೋದು ಯಾವಾಗಲೂ ಅಷ್ಟೇ. ಆದಂತಹ ಸ್ವರೂಪ ಒಂದು ಅಖಂಡಿತವಾದಂಥದ್ದು. ಅದು ಹೇಗೆ? ವಿಜ್ಞಾನ. ಅವ ಜ್ಞಾನ ಸ್ವರೂಪ ಇದ್ದಾನೆ. ನಮ್ಮ ಜ್ಞಾನಕ್ಕೆ ಅದು ಕೆಲವು ಕ್ಷಣ ಇರುತ್ತೆ, ಆಮೇಲೆ ಹೋಗುತ್ತೆ. ವಯಸ್ಸಾದ ಮೇಲಂತೂ ಗೋವಿಂದವೋ ಗೋವಿಂದ ಹೋಗ್ಲತ್ತಲಾಗೆ. ಆದರೆ ಕೃಷ್ಣಂದು ಹಾಗಲ್ಲ. ಕೃಷ್ಣ ಅವ ಸ್ವತಃ ಜ್ಞಾನ ಸ್ವರೂಪ. ಅಷ್ಟೇ ಅಲ್ಲ, ಐಶ್ವರ್ಯ ಇದೆಲ್ಲವೂ ಕೂಡ ಅಖಂಡಿತವಾದ ಒಂದು ಅವನ ಸ್ವರೂಪವೇ ಅದು. ಅಂಥದ್ದರಲ್ಲಿ ವಸುದೇವ ಅದು ಮಾಯಾವಿ, ಅವನಿಗೆ ಗೊತ್ತಾಗೋದಿಲ್ವೇ? ಮಾಯಾವಿಯಾದಂಥ ಈ ಶಾಲ್ವ ಒಂದು ಮಾಯಾ ವಸುದೇವನನ್ನು ತಂದು ನೋಡು, ನೀನೀಗ ನಿನ್ನ ರಕ್ಷಣೆ ಕೊಡ್ತಾ ಇದ್ದಂತಹ ತಂದೆಯನ್ನೇ ತೆಗೆದೆ ಏನು ಮಾಡ್ತಿ ಹೇಳ ಅಂತ ಇವ ಸವಾಲು ಹಾಕಿದರೆ ಕೃಷ್ಣ ಏನು ಹೇಳಬೇಕು? ಅದಕ್ಕೆ ಏನು ಹೇಳಬೇಕಾದಿಲ್ಲ. ಆದರೆ ಲೋಕ ವಿಡಂಬನೆ ಮಾಡಲೇಬೇಕು, ಅವತಾರದ ಉದ್ದೇಶ ಇದೆ. ಅದಕ್ಕೋಸ್ಕರ ಪರೀಕ್ಷಿತ ಕೂಡ ಅಯ್ಯಯ್ಯೋ ಅಂತ ಹೇಳಿಬಿಟ್ಟ. ಕಾರಣ ಇದೆ ಅದಕ್ಕೆ. ಹೌದಾ, ಕೃಷ್ಣನ ತಂದೆಯನ್ನೇ ಕೊಂದುಬಿಟ್ನ? ಕೃಷ್ಣ ನೋಡ್ತಾ ಇದ್ದಾಗ ಕೊಂದುಬಿಟ್ನ? ಮಹರ್ಷಿಗಳೇ ಅವ. ಆಗ ಶುಕ ಮಹರ್ಷಿಗಳು, ಇಲ್ಲೆಲ್ಲ ನೀನು ಗಾಬರಿ ಆಗಬೇಡ, ಅವನಿಗಿದು ಎಲ್ಲಿ ಬಂತು ಅಂತ ವಿವೇಕವನ್ನು ಬಡದೆಬ್ಬಿಸ್ತಾರೆ ಶುಕ ಮಹರ್ಷಿಗಳು. ಭಗವತ್ಪಾದರಂದರು ಅಭಿವ್ಯಾಪಕತ್ವಾತ್, ಅವನ ಸ್ವರೂಪ ಇಂಥದ್ದಿದೆ ಆತ್ಮವಸ್ತುವಿಂದು. ಅಷ್ಟೇ ಅಲ್ಲ, ಹಿತತ್ವ ಪ್ರಯೋಗಾತ್ ಸ್ವತಃ ಸಿದ್ಧ ಭಾವಾತ್, ಅದು ಸರ್ವದಾ ಇರತಕ್ಕಂಥದ್ದು. ಅದಕ್ಕೆ ನಾಶ ಎಲ್ಲಿ ಬರುತ್ತೆ? ದುಃಖ, ಮೋಹ, ಇನ್ನೊಂದು ಮತ್ತೊಂದು ಯಾವುದಾದ್ರೂ ಎಲ್ಲಿ ಬರೋದಕ್ಕೆ ಸಾಧ್ಯ? ಅದು ಚೆನ್ನಾಗಿ ಶಿಕ್ಷಣಕ್ಕೆ ಗೊತ್ತಿದೆ. ಆದರೂ ಕೂಡ ಲೋಕ ವಿಡಂಬನೆಗೋಸ್ಕರ ಹೀಗೊಂದು ಮಾಡಿದ ಅನ್ನೋದನ್ನು ನೀನು ನೆನಪಿಟ್ಟುಕೋ, ಗಾಬರಿ ಆಗಬೇಡ ಅಂತ ಎಚ್ಚರಿಸಿದ. ಭಗವತ್ಪಾದರದನ್ನು ತಮ್ಮ ದಶಶ್ಲೋಕಿಯಲ್ಲಿ, ಅಷ್ಟು ಶ್ಲೋಕಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿದ್ದೇನೆ. ಒಟ್ಟಿನಲ್ಲಿ ಭಾಗವತವಾಗಲಿ ಅಥವಾ ಭಗವತ್ಪಾದರ ಉಪದೇಶಗಳಾಗಲಿ ಆ ಉಪನಿಷತ್ತಿನ ಸಾರವನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದು ಆ ಅವತಾರ ಕಾಲದಲ್ಲಿ ಪರಮಾದ್ಭುತವಾದ್ದು ಅನ್ನೋದು ಸಂದೇಹವೇ ಇಲ್ವೇ? ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.